ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ತರಗತಿಯಲ್ಲಿ ಏನು ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಆ, ಎಂಬ ಈ ಒಂದು ಪ್ರಥಮ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಏನು ಈ ಸಿಲೆಬಸ್ ನಿಗದಿಪಡಿಸಿದ್ದಾರೆ, ಇದರಲ್ಲಿ ಬರುವಂತಹ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಎಂಬ ವಿಷಯವನ್ನು ಕುರಿತು ನಾವು ಕಳೆದ ತರಗತಿಗಳಿಂದಲೂ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಇದರಲ್ಲಿ ನಾವು ಮೋನಸ್ಟಿಕ್ ಥಿಯರಿ ಆಫ್ ಸಾವರಿಂಟಿ ಅಥವಾ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರದ ಏಕಾತ್ಮಕ ಸಿದ್ಧಾಂತದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಬರ್ತಾ ಇದ್ವಿ. ಇವತ್ತಿನ ಈ ಒಂದು ತರಗತಿಯಲ್ಲಿ ಏನು ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತದ ಒಂದು ಲಕ್ಷಣ ಏನಿದೆ ಅನ್ನೋದನ್ನ ನಾವು ನೋಡೋಣ. ಫೀಚರ್ಸ್ ಆಫ್ ಮೋನಸ್ಟಿಕ್ ಥಿಯರಿ ಆಫ್ ಸಾವರಿಂಟಿ. Number one feature, unity and indivisibility of sovereignty. ಇದರಲ್ಲಿ ಬಹಳ ಮುಖ್ಯವಾಗಿ ಏಕತೆ ಮತ್ತು ಇದನ್ನು ಏನು ನಾವು ಡಿವೈಡ್ ಮಾಡೋಕ್ಕೆ ಬರದೇ ಇರುವಂಥದ್ದು, ಅಂದರೆ ಇದನ್ನು ಬೇರೆ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ಲಕ್ಷಣ ಬರುತ್ತೆ ಅದರಲ್ಲಿ ಯೂನಿಟಿ ಆ್ಯಂಡ್ ಇಂಡಿವೈಸಿಬಿಲಿಟಿ ಆಫ್ ಸಾವರಿಂಟಿ. The monistic theory holds that sovereignty is single, unified and cannot be divided. ಇದರಲ್ಲಿ ಬರುವಂಥ ಪ್ರಮುಖ ಲಕ್ಷಣಗಳಲ್ಲಿ ಇದು ಏಕಾತ್ಮಕ ಸಿದ್ಧಾಂತ ಏನು ಹೇಳುತ್ತಂತಂದರೆ, ಈ ಸಾರ್ವಭೌಮತ್ವ ಅನ್ನೋದು ಯಾವತ್ತೂ ಕೂಡ ಒಂದಾಗಿರುತ್ತೆ, ಏಕವಾಗಿರುತ್ತೆ, ಸಿಂಗಲ್ ಆಗಿರುತ್ತೆ ಅಂತ, ಮತ್ತು ಯೂನಿಫೈಡ್ ಒಟ್ಟಾಗಿರುತ್ತೆ, ಮತ್ತು ಕೆನಾಟ್ ಬಿ ಡಿವೈಡೆಡ್, ಅದನ್ನು ವಿಭಾಗಿಸುವುದಕ್ಕೆ, ಭಾಗ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಯಾವತ್ತೂ ಕೂಡ ಏಕವಾಗಿರುತ್ತೆ, ಏಕತೆ ಇರುತ್ತೆ, ಏಕಪ್ರಕಾರವಾಗಿರುತ್ತೆ, ಮತ್ತು ಅದನ್ನು ಭಾಗ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು. ಮತ್ತು ಯುನಿಟಿ, ಮೊನಸ್ಟಿಕ್ ಥಿಯರಿ ಆಫ್ ಸಾವರಿಂಟಿಯಲ್ಲಿ ಬರುವಂಥದ್ದು ಏನು ಅಂತಂದರೆ, ಪವರ್ ಮಸ್ಟ್ ಲೈ ಇನ್ ಒನ್ ಅಥಾರಿಟಿ ಓನ್ಲಿ, ವೆದರ್ ಎ ಕಿಂಗ್, ಪಾರ್ಲಿಮೆಂಟ್ ಆರ್ ಲೀಗಲ್ ಸಾವರಿನ್. ಅಧಿಕಾರ ಅನ್ನೋದು ಒಬ್ಬ ಅಧಿಕಾರಿಯಲ್ಲಿ, ಆಡಳಿತಗಾರನಲ್ಲಿ ಮಾತ್ರ ಅದು ಇರುತ್ತೆ ಹೊರತು ಎಲ್ಲ ವ್ಯಕ್ತಿಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಎಲ್ಲರಲ್ಲೂ ಕೂಡ ಅದು ಇರುವುದಕ್ಕೆ ಸಾಧ್ಯ ಇಲ್ಲ. ಅದು ರಾಜ ಆಗಿರ್ಬೋದು, ಸಂಸತ್ತಾಗಿರ್ಬೋದು, ಅಥವಾ ಇನ್ನೊಂದು ಯಾವುದಾದ್ರು ಕಾನೂನಾತ್ಮಕ ಸಾರ್ವಭೌಮ ವ್ಯವಸ್ಥೆ ಆಗಿರ್ಬೋದು, ಅದರಲ್ಲಿ ಒಂದೇ ಒಂದು ಅಧಿಕಾರ ಒಂದು ವ್ಯವಸ್ಥೆಯಲ್ಲಿ ಇರುತ್ತೆ ಅನ್ನೋದನ್ನು ಈ ಸಿದ್ಧಾಂತವು ಪ್ರತಿಪಾದಿಸುತ್ತದೆ. ದ ಸ್ಟೇಟ್ ಕೆನಾಟ್ ಅಲೋ ಮಲ್ಟಿಪಲ್ ಸೆಂಟರ್ಸ್ ಆಫ್ ಪವರ್ ಆಸ್ ದಟ್ ವುಡ್ ಲೀಡ್ ಟು ಕನ್ಫ್ಯೂಷನ್ ಅಂಡ್ ಡಿಸಾರ್ಡರ್. ರಾಜ್ಯ ಈ ಒಂದು ವ್ಯವಸ್ಥೆಯಲ್ಲಿ ಏನು ಸಾರ್ವಭೌಮತ್ವ ಅನ್ನೋದು, ಏಕಾತ್ಮಕ ಸಾರ್ವಭೌಮತ್ವ ಅನ್ನೋದು ಏನಿರ್ತದೋ, ಅಲ್ಲಿ ಅಧಿಕಾರವು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಮಾತ್ರ ಇರುತ್ತೆ ಹೊರತು ಅಧಿಕಾರವು ಬೇರೆ ಬೇರೆ ಕಡೆ ಹಂಚಿಕೆ ಆಗಿರುವಂತಹ ಒಂದು ಮಲ್ಟಿಪಲ್ ಸೆಂಟರ್ಸ್ ಇರುತ್ತಲ್ಲ, ಅಧಿಕಾರದ ಬಹುತ್ವ ಬಹುಕೇಂದ್ರಗಳಿರುವುದಿಲ್ಲ ಅನ್ನೋದನ್ನು ಇದು ಹೇಳುತ್ತೆ. ಯಾಕಂದರೆ ಈ ರೀತಿಯಲ್ಲಿ ಅಧಿಕಾರವು ಎಲ್ಲರಲ್ಲೇ ಹಂಚಿಕೆಯಾಗಿದ್ರೆ, ಹಂಚಿ ಹೋಗಿದ್ರೆ ಏನಾಗ್ತದೆ ಅಂದರೆ, ಅಲ್ಲಿ ಆಡಳಿತ ನಡೆಸೋದೇ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ ಆಗುತ್ತೆ ಮತ್ತು ಅದೊಂಥರ ಅಸ್ತವ್ಯಸ್ತ ಆಗುವಂಥ ಚಾನ್ಸಸ್ಸು ಇರುತ್ತೆ ಅನ್ನೋದನ್ನು ಈ ಸಿದ್ಧಾಂತವು ಪ್ರತಿಪಾದನೆ ಮಾಡುವಂಥದ್ದು. ಇದು ಒಂದನೇ ಲಕ್ಷಣ, ಫೀಚರ್ಸ್ನಲ್ಲಿ ಬರುವಂಥದ್ದು ಒಂದನೇದು. ಎರಡನೇ ಫೀಚರ್ಸ್ ನಂಬರ್ 2, ಅಬ್ಸಲ್ಯೂಟ್ನೆಸ್ ಆಫ್ ಸಾವರಿಂಟಿ, ಅಂದರೆ ಸಾರ್ವಭೌಮತ್ವದ ಒಂದು ಅಪರಿಮಿತತೆ. ಸಾರ್ವಭೌಮತ್ವ ಅನ್ನೋದು ಯಾವತ್ತೂ ಕೂಡ ಪರಿಮಿತವಾಗಿರೋದಿಲ್ಲ, ಸೀಮಿತವಾಗಿರೋದಿಲ್ಲ. ಸಾವರಿಂಟಿ ಇನ್ ದಿಸ್ ಥಿಯರಿ ಈಸ್ ಅಬ್ಸಲ್ಯೂಟ್ ಆ್ಯಂಡ್ ಅನ್ಲಿಮಿಟೆಡ್. ಈ ಸಿದ್ಧಾಂತದಲ್ಲಿ ಸಾರ್ವಭೌಮತ್ವ ಅಂತಂದರೆ ಅದು ಯಾವತ್ತೂ ಕೂಡ ಅಪರಿಮಿತವಾದದ್ದು ಮತ್ತು ಅದು ಪರಿಪೂರ್ಣವಾಗಿರುವಂಥದ್ದು ಆಗಿರುತ್ತದೆ. ದ ಸಾವರಿನ್ ಈಸ್ ನಾಟ್ ಬೌಂಡ್ ಬೈ ಎನಿ ಲಾ ಆರ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಕೆನ್ ಮೇಕ್ ಚೇಂಜ್ ಆರ್ ಅಬಾಲಿಷ್ ಎನಿ ಲಾ ಅಟ್ ವಿಲ್. ಅಂದರೆ ಸಾರ್ವಭೌಮತ್ವ ಅನ್ನೋದು ಯಾವುದೇ ಒಂದು ಕಾನೂನು, ಕಾಯ್ದೆ ಅಥವಾ ಸಂಸ್ಥೆಗಳಿಗೆ ಅದು ಸೀಮಿತವಾಗಿರುವುದಿಲ್ಲ. ಮತ್ತು ಈ ಸಾರ್ವಭೌಮತ್ವ ಅನ್ನೋದು ತನಗೆ ಬೇಕಾದಂಥ ಕಾಯ್ದೆಗಳನ್ನು ಮಾಡಬಹುದು, ಅದನ್ನು ಬದಲಾಯಿಸಬಹುದು, ಮತ್ತು ಅದಕ್ಕೆ ಅದು ಸರಿ ಇಲ್ಲ ಅಂತ ಕಂಡು ಬಂದಂಥ ಸಂದರ್ಭದಲ್ಲಿ ಆ ಒಂದು ಕಾಯ್ದೆ ಕಾನೂನುಗಳನ್ನು ತಮ್ಮಿಷ್ಟ ಬಂದ ರೀತಿಯಲ್ಲಿ ಆ ರಾಜ್ಯ ಏನು ಮಾಡಬಹುದು, ಅದನ್ನು ಬದಲಾವಣೆ ಮಾಡಬಹುದು. ದೇರ್ ಆರ್ ನೋ ಲೀಗಲ್ ಕನ್ಸ್ಟೆಂಟ್ಸ್ ಆನ್ ದ ಅಥಾರಿಟಿ ಆಫ್ ದ ಸಾವರೇನ್. ಈ ಸಾರ್ವಭೌಮತ್ವದ ಅಧಿಕಾರವನ್ನು ಹೊಂದಿರುವಂಥ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಒಂದು ಕಾನೂನಾತ್ಮಕವಾದಂತಹ ಒಂದು ಪ್ರತಿಬಂಧ ಇರೋದಿಲ್ಲ. ಮತ್ತು ಮೂರನೇದು ಫೀಚರ್ ಏನಿದೆ ಇಲ್ಲಿ ಅಂತ ಹೇಳ್ತಂದರೆ, ಫೀಚರ್ ನಂಬರ್ 3, ಸಾವರಿನ್ ಆ್ಯಸ್ ಸುಪ್ರೀಂ ಅಥಾರಿಟಿ. ಅಂದರೆ
ಸಾರ್ವಭೌಮ ಅಥವಾ ಸಾರ್ವಭೌಮತ್ವ ಅನ್ನೋದು ಇಲ್ಲಿ ಪರಮಶ್ರೇಷ್ಠ ಅಧಿಕಾರವನ್ನು ಹೊಂದಿರುವಂಥದ್ದು, ಸರ್ವಶ್ರೇಷ್ಠ ಅಧಿಕಾರವನ್ನು ಹೊಂದಿರುವಂಥದ್ದು. ದ ಸಾವರಿನ್ ಇಸ್ ದ ಹೈಯೆಸ್ಟ್ ಪವರ್ ಇನ್ ದ ಸ್ಟೇಟ್ ಎಬೋವ್ ಆಲ್ ಇಂಡಿವಿಜುವಲ್ಸ್, ಇನ್ಸ್ಟಿಟ್ಯೂಷನ್ಸ್ ಅಂಡ್ ಲಾಸ್. ಸಾರ್ವಭೌಮನು ಎಲ್ಲ ಆ ರಾಜ್ಯದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು, ಕಾನೂನಿಗಿಂತ ಮಿಗಿಲಾದದ್ದು. ಅಂದರೆ ಆ ರಾಜ್ಯದಲ್ಲಿ ಹೈಯೆಸ್ಟ್ ಪವರನ್ನು ಹೊಂದಿರುವಂಥದ್ದು ಯಾವುದು ಅಂದರೆ, ಸರ್ವಶ್ರೇಷ್ಠವಾದಂತಹ ಅಧಿಕಾರವನ್ನು ಹೊಂದಿರೋದು ಯಾವುದು ಅಂತಂದರೆ ಅದು ಪ್ರಜಾ ಏನು ಆ ವ್ಯವಸ್ಥೆಯಲ್ಲಿ ಸಾರ್ವಭೌಮತ್ವ ಅಥವಾ ಪರಮಾಧಿಕಾರತ್ವ ಅಂತ ನಾವು ಅದನ್ನು ಕರಿತೀವಿ. ಆಯಿತಾ. ನಂತರದಲ್ಲಿ ನೋ ಪರ್ಸನ್ ಆರ್ ಬಾಡಿ ಕ್ಯಾನ್ ಲೀಗಲಿ ಓವರ್ ರೈಡ್ ಆರ್ ಚಾಲೆಂಜ್ ದ ಸಾವರಿನ್ಸ್ ಡಿಸಿಷನ್ಸ್. ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಹೇಳ್ತೀವಿ ನಾವು ಅಂತಂದರೆ, ನೋ ಪರ್ಸನ್ ಆರ್ ಬಾಡಿ ಕ್ಯಾನ್ ಲೀಗಲಿ ಓವರ್ ರೈಡ್ ಆರ್ ಚಾಲೆಂಜ್ ದ ಸಾವರಿನ್ಸ್ ಡಿಸಿಷನ್ಸ್. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ಅಥವಾ ಯಾವುದೇ ಇತರೆ ವ್ಯವಸ್ಥೆ ಈ ಒಂದು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ ಅಂತ ಏನಿದೆಯೋ ಅದನ್ನು ಏನು ಓವರ್ ರೈಡ್ ಮಾಡೋದಾಗಲಿ, ಅದನ್ನು ಚಾಲೆಂಜ್ ಮಾಡೋದಾಗಲಿ, ಸವಾಲು ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಇದು ತಿಳಿಸುವಂಥದ್ದು. ಜೊತೆಗೆ ಇಟ್ ಈಸ್ ದ ಫೈನಲ್ ಸೋರ್ಸ್ ಆಫ್ ಲಾ ಆ್ಯಂಡ್ ಕಮ್ಯಾಂಡ್. ಇದು ಒಂದು ಅಂತಿಮವಾದಂತಹ ಕಾನೂನಿನ ಮೂಲ ಮತ್ತು ಆ ಆಜ್ಞೆಯ ಮೂಲವೂ ಕೂಡ ಆಗಿರುವಂಥದ್ದು ಇದೆ. ಒಬ್ಬ ರಾಜ್ಯದ ಆಡಳಿತಗಾರನಿಗೆ ಅಥವಾ ಒಂದು ರಾಜ್ಯಕ್ಕೆ ಇರುವಂತಹ ಒಂದು ಕಾನೂನಿನ ಅಂತಿಮವಾದಂಥ ಮೂಲ ಮತ್ತು ಆಜ್ಞೆಯ ಅಂತಿಮವಾದಂತಹ ಮೂಲವಾಗಿರುವಂಥದ್ದು. ಫೀಚರ್ ನಂಬರ್ 4, ಲೀಗಲ್ ಆ್ಯಂಡ್ ಫಾರ್ಮಲ್ ನೇಚರ್. The monistic theory views sovereignty as a purely legal concept, not influenced by morality or ethics. ಮೋನಿಸ್ಟಿಕ್ ಥಿಯರಿ ಅಂತ ಏಕಾತ್ಮಕ ಸಿದ್ಧಾಂತ ಏನು ಬರುತ್ತೋ ಇದು ಪ್ಯೂರ್ಲಿ ಲೀಗಲ್ ಕಾನ್ಸೆಪ್ಟನ್ನು ಹೊಂದಿರುವಂಥದ್ದು. ಅಂದರೆ ಕಾನೂನಿನ ಒಂದು ಪರಿಕಲ್ಪನೆಯನ್ನು ಹೊಂದಿರುವಂಥದ್ದು ಇದೆ. ಇದು ಯಾವತ್ತೂ ಕೂಡ ಮೊರಾಲಿಟಿ ಅಥವಾ ಎಥಿಕ್ಸನ್ನು ಹೊಂದಿರೋದಿಲ್ಲ. ಅಂದರೆ ಇಲ್ಲಿ ನೈತಿಕತೆ, ನೀತಿ ಅನ್ನೋದು ಇಲ್ಲಿ ಬರೋದಿಲ್ಲ. ಇದು ಸಂಪೂರ್ಣವಾಗಿ ಒಂದು ರೀತಿಯ ಒಂದು ಕಾನೂನಾತ್ಮಕವಾದಂತಹ ಒಂದು ಪರಿಕಲ್ಪನೆಯನ್ನು ಹೊಂದಿರುವಂಥ ಸಿದ್ಧಾಂತವಾಗಿರುವಂಥದ್ದು ಇದು. ಜೊತೆಗೆ ಥಿಂಕರ್ಸ್ ಲೈಕ್ ಜಾನ್ ಆಸ್ಟಿನ್ ಫೋಕಸ್ಡ್ ಆನ್ ಲಾ ಆ್ಯಂಡ್ ಕಮ್ಯಾಂಡ್, ಇಗ್ನೋರಿಂಗ್ ಪೊಲಿಟಿಕಲ್ ಆರ್ ಸೋಷಿಯಲ್ ಎಲಿಮೆಂಟ್ಸ್. ಈ ಜಾನ್ ಆಸ್ಟಿನ್ ಅಂತಹ ಚಿಂತಕರುಗಳು ಏನು ಮಾಡ್ತಾರೆ ಅಂತಂದರೆ, ಸಾರ್ವಭೌಮತ್ವದ ಬಗ್ಗೆ ಮಾತನಾಡುವಾಗ ಅವರು ಯಾವತ್ತೂ ಕೂಡ ಕಾನೂನು ಮತ್ತು ಆಜ್ಞೆಯ ಕುರಿತು ಹೆಚ್ಚು ಫೋಕಸ್ ಮಾಡ್ತಾರೆ. ಮತ್ತು ರಾಜಕೀಯ ಮತ್ತು ಇತರೆ ಸಾಮಾಜಿಕ ಅಂಶಗಳೇನಿದೆ ಅದನ್ನು ಇಗ್ನೋರ್ ಮಾಡುವಂಥದ್ದು ಮಾಡ್ತಾರೆ. ಸಾವರಿಟಿ ಎಕ್ಸಿಸ್ಟ್ಸ್ ಆಸ್ ಲಾಂಗ್ ಆಸ್ ದೇರ್ ಈಸ್ ಎ ಹ್ಯಾಬಿಟ್ ಆಫ್ ಒಬಿಡಿಯನ್ಸ್ ಫ್ರಮ್ ದ ಪೀಪಲ್. ಸಾರ್ವಭೌಮತ್ವ ಅನ್ನೋದು ಯಾವತ್ತೂ ಕೂಡ ಜನರಿಂದ ವಿಧೇಯತೆಯನ್ನು ಪಡುವಂಥ ಒಂದು ಗುಣಲಕ್ಷಣವನ್ನು ಅದು ಹೊಂದಿರುವಂಥದ್ದು. ದ ಫೀಚರ್ ನಂಬರ್ 5, ಹ್ಯಾಬಿಚುವಲ್ ಒಬಿಡಿಯನ್ಸ್ ಆಫ್ ದ ಪೀಪಲ್. ಹ್ಯಾಬಿಚುವಲ್ ಒಬಿಡಿಯನ್ಸ್ ಆಫ್ ದ ಪೀಪಲ್ ಅಂತಂದರೆ ಇಲ್ಲಿ ಮುಖ್ಯವಾಗಿ ಜನರು ಈ ಸಾರ್ವಭೌಮತ್ವಕ್ಕೆ ಯಾವತ್ತೂ ಕೂಡ ಅದನ್ನು ಎಂದಿಗೂ ಕೂಡ ಸಾರ್ವಭೌಮತ್ವಕ್ಕೆ ವಿಧೇಯರಾಗಿರಬೇಕು ಅನ್ನೋದು. ಹ್ಯಾಬಿಚುವಲ್ ಒಬಿಡಿಯನ್ಸ್ ಆಫ್ ದ ಪೀಪಲ್. ದ ಅಥಾರಿಟಿ ಆಫ್ ದ ಸಾವರಿನ್ ಡಿಪೆಂಡ್ಸ್ ಆನ್ ದ ಹ್ಯಾಬಿಚುವಲ್ ಒಬಿಡಿಯನ್ಸ್ ಆಫ್ ದ ಪೀಪಲ್. ಈ ಸಾರ್ವಭೌಮತ್ವದ ಅಧಿಕಾರ ಅನ್ನೋದು ಯಾವತ್ತೂ ಕೂಡ ಆ ಜನರ ಒಂದು ವಿಧೇಯತೆಯ ಮೇಲೇ ಅವಲಂಬಿತವಾಗಿರುವಂಥದ್ದು. ಜೊತೆಗೆ ಸಾವರಿಟಿ ಈಸ್ ವ್ಯಾಲಿಡ್ ಆಸ್ ಲಾಂಗ್ ಆಸ್ ಪೀಪಲ್ ಕನ್ಸಿಸ್ಟೆಂಟ್ಲಿ ಒಬೇ ದ ಸಾವರಿನ್ ವಿತೌಟ್ ಕ್ವೆಶನ್. ಸಾರ್ವಭೌಮತ್ವ ಎಲ್ಲಿಯವರೆಗೆ ತನ್ನ ಪ್ರಾಮುಖ್ಯತೆಯನ್ನು, ಶಕ್ತಿಯನ್ನು ಉಳಿಸ್ಕೊಳ್ತದೆ ಅಂದರೆ, ಜನರು ಎಲ್ಲಿಯವರೆಗೆ ಸಾರ್ವಭೌಮತ್ವಕ್ಕೆ ವಿಧೇಯರಾಗಿರ್ತಾರೋ ಅಲ್ಲಿಯವರೆಗೆ ಸಾರ್ವಭೌಮತ್ವಕ್ಕೆ ಒಂದು ಬೆಲೆ, ಗೌರವ, ಮೌಲ್ಯ ಅನ್ನೋದಿರುತ್ತದೆ. ಯಾವತ್ತೂ ಜನರಿಂದ ಅದು ಪ್ರಶ್ನಿಸಲ್ಪಡುತ್ತೋ ಆವಾಗ ಸಾರ್ವಭೌಮತ್ವ ತನ್ನ ಮಹತ್ವವನ್ನು ಕಳೆದುಕೊಳ್ಳುವಂಥದ್ದು ಚಾನ್ಸಸ್ ಇರುತ್ತೆ ಅಂತ. ಮತ್ತು ದಿಸ್ ಒಬಿಡಿಯನ್ಸ್ ಇಸ್ ನಾಟ್ ಫೋರ್ಸ್ಡ್ ಬಟ್ ಅಕ್ಸೆಪ್ಟೆಡ್ ಆಸ್ ಎ ನಾಮ್. ಈ ಒಂದು ವಿಧೇಯತೆ ಅನ್ನೋದು ಜನರಿಂದ ಬಲವಂತವಾಗಿ ಪಡೆಯೋದಲ್ಲ, ಅದು ಜನರಿಂದನೇ ಒಪ್ಪಿಗೆ ಆಗಿರುವಂಥದ್ದಾಗಿರಬೇಕು ಅಂತ. ನಂಬರ್ 6, ಫೀಚರ್ ನಂಬರ್ 6, ನೋ ಎಕ್ಸ್ಟರ್ನಲ್ ಕಂಟ್ರೋಲ್. ಸಾರ್ವಭೌಮತ್ವದಲ್ಲಿ ಬರುವಂಥದ್ದು ಈ ಸಿದ್ಧಾಂತದ ಪ್ರಕಾರವಾಗಿ ಏನು ಹೇಳ್ತೀವಿ ಅಂದರೆ, ಹೊರಗಿನ ಒಂದು ನಿಯಂತ್ರಣ ಇಲ್ಲಿ ಇರುವುದಿಲ್ಲ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದ ಸಾವರಿನ್ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಂಡ್ ನಾಟ್ ಸಬ್ಜೆಕ್ಟ್ ಟು ಎನಿ ಎಕ್ಸ್ಟರ್ನಲ್ ಅಥಾರಿಟಿ ಆರ್ ಇಂಟರ್ನ್ಯಾಷನಲ್ ಬಾಡಿ. ಈ ಸಿದ್ಧಾಂತ ಪ್ರಕಾರ ಯಾವುದು ಮೊನಿಸ್ಟಿಕ್ ಥಿಯರಿ ಆಫ್ ಸಾವರಿಟಿ ಏನಿದೆಯೋ, ಸಾರ್ವಭೌಮತ್ವದ ಏಕಾತ್ಮಕ ಸಿದ್ಧಾಂತ ಏನಿದೆಯೋ, ಇದರ ಪ್ರಕಾರವಾಗಿ ನೋಡೋಕ್ಕೋದಾಗ ನಾವು ಈ ಸಾವರಿನ್ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಂಡ್ ನಾಟ್ ಸಬ್ಜೆಕ್ಟ್ ಟು ಎನಿ ಎಕ್ಸ್ಟರ್ನಲ್ ಅಥಾರಿಟಿ ಆರ್ ಇಂಟರ್ನ್ಯಾಷನಲ್ ಬಾಡಿ. ಇಲ್ಲೇನು ಹೇಳ್ತಾರೆ ಅಂತಂದರೆ, ಸಾರ್ವಭೌಮತ್ವ ಅನ್ನೋದು
ಯಾವತ್ತೂ ಕೂಡ ಇಂಡಿಪೆಂಡೆಂಟ್ ಆಗಿರುವುದು ಅಂಥದ್ದು, ಸ್ವತಂತ್ರವಾಗಿರುವಂಥದ್ದು. ಇದು ಯಾವುದೇ ಬಾಹ್ಯ ಅಧಿಕಾರ ಅಥವಾ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯಿಂದ ನಿಯಂತ್ರಿಸಲ್ಪಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ದ ಸ್ಟೇಟ್ ಈಸ್ ಸೆಲ್ಫ್ ಸಫಿಷಿಯೆಂಟ್ ಆ್ಯಂಡ್ ಡಸ್ ನಾಟ್ ಟೇಕ್ ಕಮ್ಯಾಂಡ್ಸ್ ಫ್ರಮ್ ಫಾರಿನ್ ಪವರ್ಸ್. ಈ ಸಾರ್ವಭೌಮತ್ವ ಅನ್ನೋದು ಯಾವತ್ತೂ ಕೂಡ ಸ್ವಯಂ ಸ್ವಯಂ ಸಾಮರ್ಥ್ಯವನ್ನು, ಸ್ವಯಂ ಪರಿಪೂರ್ಣತೆಯನ್ನು ಪಡ್ಕೊಂಡಿರುವಂಥದ್ದಿದೆ. ಅದು ಯಾವುದೇ ವಿದೇಶಿ ಶಕ್ತಿಗಳಿಂದ ನಿಯಂತ್ರಣ ಮಾಡುವುದಕ್ಕೆ ಅದನ್ನು ಸಾಧ್ಯವಾಗೋದಿಲ್ಲ ಅಂತ. ಫೀಚರ್ ನಂಬರ್ 7, ಸೋಲ್ ಸೋರ್ಸ್ ಆಫ್ ಲಾ. ಆಲ್ ಲಾಸ್ ಡಿರೈವ್ ದೇರ್ ಅಥಾರಿಟಿ ಫ್ರಮ್ ದ ಸಾವರಿನ್. ಸೋಲ್ ಸೋರ್ಸ್ ಆಫ್ ಲಾ ಅಂತಂದರೆ ಸಾರ್ವಭೌಮತ್ವ ಅನ್ನೋದು ಕಾನೂನಿನ ಪ್ರಮುಖವಾದಂಥ ಮೂಲ. ಎಲ್ಲ ಕಾನೂನುಗಳು ಈ ಒಂದು ಸಾರ್ವಭೌಮತ್ವದನ್ನೇ ಹುಟ್ಟಲ್ಪಡುತ್ತವೆ ಅಂತ. ಆಲ್ ಲಾಸ್ ಡಿರೈವ್ ದೇರ್ ಅಥಾರಿಟಿ ಫ್ರಮ್ ದ ಸಾವರಿನ್. ಆ ಎಲ್ಲ ಕಾನೂನು ಕಾಯ್ದೆಗಳು ಕೂಡ ಈ ಸಾರ್ವಭೌಮತ್ವದಿಂದಲೇ ಹುಟ್ಕೊಳ್ತವೆ, ಬರ್ತವೆ ಅನ್ನೋದನ್ನು ಈ ಸಿದ್ಧಾಂತ ಹೇಳುತ್ತೆ. ಓನ್ಲಿ ದ ಸಾವರಿನ್ ಕ್ಯಾನ್ ಕ್ರಿಯೇಟ್, ಅಮೆಂಡ್ ಆರ್ ರಿಪೀಲ್ ಲಾಸ್. ಕೇವಲ ಈ ಸಾರ್ವಭೌಮನು ಮಾತ್ರ ಈ ಕಾಯ್ದೆಯನ್ನು ರಚಿಸಬಹುದು, ಅದಕ್ಕೆ ತಿದ್ದುಪಡಿ ಮಾಡಬಹುದು, ಅಥವಾ ತನಗೆ ಬೇಡ ಅಂದರೆ ಆ ಕಾನೂನನ್ನು ರದ್ದುಪಡಿಸುವಂಥದ್ದು ಕೂಡ ಬರುವಂಥದ್ದು. ವಿದೌಟ್ ದ ವಿಲ್ ಆರ್ ಸ್ಯಾಂಕ್ಷನ್ ಆಫ್ ದ ಸಾವರಿನ್ ನೋ ಲಾ ಈಸ್ ವ್ಯಾಲಿಡ್. ಸಾರ್ವಭೌಮನ ಒಂದು ಒಲವಿಲ್ಲದೆ, ಇಚ್ಛೆ ಇಲ್ಲದೆ, ಅವನ ಅನುಮತಿ ಇಲ್ಲದೆ ಅಥವಾ ಅವನಿಗೆ ಇಷ್ಟ ಇಲ್ಲದೆ ಯಾವುದೇ ಕಾನೂನುಗಳು ಕೂಡ ಅಸ್ತಿತ್ವಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅಥವಾ ವಿದೌಟ್ ದ ವಿಲ್ ಆರ್ ಸ್ಯಾಂಕ್ಷನ್ ಆಫ್ ದ ಸಾವರಿನ್ ನೋ ಲಾ ಈಸ್ ವ್ಯಾಲಿಡ್. ಸಾರ್ವಭೌಮನ ಒಂದು ಅನುಮತಿ ಇಲ್ಲದೆ ಇರುವಂಥ ಯಾವುದೇ ಕಾನೂನುಗಳಿಗೆ ಬೆಲೆ ಇರೋದಿಲ್ಲ, ಅದಕ್ಕೆ ವ್ಯಾಲಿಡ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತವು ಪ್ರತಿಪಾದನೆ ಮಾಡುವಂಥದ್ದು. ಫೀಚರ್ ನಂಬರ್ 8, ಡಿನಯಲ್ ಆಫ್ ಡಿವಿಷನ್ ಆಫ್ ಪವರ್. ಈ ಸಿದ್ಧಾಂತದ ಪ್ರಕಾರ ಅಧಿಕಾರದ ವಿಭಜನೆಯನ್ನು ಇದು ನಿರಾಕರಣೆ ಮಾಡುತ್ತೆ. ದ ಥಿಯರಿ ರಿಜೆಕ್ಟ್ಸ್ ದ ಐಡಿಯಾ ಆಫ್ ಸೆಪರೇಷನ್ ಆಫ್ ಪವರ್ಸ್ ಆರ್ ಡಿವಿಷನ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್. ಈ ಸಿದ್ಧಾಂತವು ಏನು ಮಾಡುತ್ತೆ ಅಂತಂದರೆ ಅಧಿಕಾರ ವಿಭಜನೆಯ ಒಂದು ಪರಿಕಲ್ಪನೆ ಏನಿದೆ ಅದನ್ನು ರಿಜೆಕ್ಟ್ ಮಾಡುತ್ತೆ ಇದು. ಅಥವಾ ಡಿವಿಷನ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಆಗುವಂಥ ಅಧಿಕಾರವನ್ನು ಕೂಡ ಇದು ಏನು ಮಾಡುತ್ತೆ, ತಿರಸ್ಕರಿಸುತ್ತೆ. ಇಟ್ ಡಸ್ ನಾಟ್ ಸಪೋರ್ಟ್ ಫೆಡರಲ್ ಸಿಸ್ಟಮ್ಸ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಆರ್ ದ ಶೇರಿಂಗ್ ಆಫ್ ಪವರ್. ಇದು ಈ ಸಂಯುಕ್ತಾತ್ಮಕ ವ್ಯವಸ್ಥೆಯನ್ನು ಬೆಂಬಲಿಸುವುದನ್ನು ಕೂಡ ಇದು ಬೆಂಬಲಿಸೋದಿಲ್ಲ. ಮತ್ತು ಇದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಏನು ತಡೆ ಮತ್ತು ಸಮತೋಲನ, ಅಮೆರಿಕದ ವ್ಯವಸ್ಥೆಯಲ್ಲಿರುವಂತಹ ತಡೆ ಮತ್ತು ಸಮತೋಲನ ವ್ಯವಸ್ಥೆಯಾಗಿ ಇರಬಹುದು, ಅಥವಾ ದ ಶೇರಿಂಗ್ ಆಫ್ ಪವರ್, ಅಧಿಕಾರದ ಹಂಚಿಕೆ ಆಗಿರ್ಬೋದು, ಇದನ್ನು ಇದೇನು ಮಾಡುತ್ತೆ, ಸಪೋರ್ಟ್ ಮಾಡೋದಿಲ್ಲ ಈ ಸಿದ್ಧಾಂತ. ಪವರ್ ಮಸ್ಟ್ ರಿಸೈಡ್ ಇನ್ ಒನ್ ಸೆಂಟ್ರಲ್ ಅಥಾರಿಟಿ ಟು ಮೇಂಟೈನ್ ಆರ್ಡರ್. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ತರುವುದಕ್ಕೆ ಒಂದು ಕೇಂದ್ರೀಕೃತವಾದಂಥ ಒಂದು ವ್ಯವಸ್ಥೆ ಇದ್ದರೆ ಮಾತ್ರ ಅದು ಸರಿ ಇರ್ತದೆ ಅನ್ನೋದನ್ನು ಈ ಸಿದ್ಧಾಂತವು ಪ್ರತಿಪಾದನೆ ಮಾಡುವಂಥದ್ದು. ಜೊತೆಗೆ ಫೀಚರ್ ನಂಬರ್ 9, ರೆಸಿಸ್ಟೆನ್ಸ್ ಟು ಡೆಮೋಕ್ರೆಟಿಕ್ ಆರ್ ಪ್ಲೂರಲಿಸ್ಟಿಕ್ ಐಡಿಯಾಸ್. ಇದು ರೆಸಿಸ್ಟೆಂಟ್ ಟು ಡೆಮೋಕ್ರೆಟಿಕ್ ಆರ್ ಪ್ಲೂರಲಿಸ್ಟಿಕ್ ಐಡಿಯಾಸ್. ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅಥವಾ ಬಹುತ್ವ ವ್ಯವಸ್ಥೆ ಅಂತ ಏನಿರುತ್ತೋ ಇದನ್ನು ಯಾವತ್ತೂ ಕೂಡ ಪ್ರತಿಬಂಧಿಸುವಂಥದ್ದು ಇದು. ದ ಮೋನಿಸ್ಟಿಕ್ ವ್ಯೂ ಡಸ್ ನಾಟ್ ಅಕಾಮಡೇಟ್ ಪಾಪ್ಯುಲರ್ ಸಾವರಿಂಟಿ, ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಆರ್ ಮಲ್ಟಿ ಲೆವೆಲ್ ಗವರ್ನೆನ್ಸ್. ಈ ಸಿದ್ಧಾಂತ ಏನು ಮಾಡುತ್ತೆ ಅಂತಂದರೆ ಇದರ ದೃಷ್ಟಿಕೋನದಲ್ಲಿ ಯಾವತ್ತೂ ಕೂಡ ಜನಪ್ರಿಯ ಸಾರ್ವಭೌಮತ್ವವನ್ನಾಗಲಿ, ಭಾಗವಹಿಸುವಿಕೆ, ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಅಂತ ಹೇಳ್ತೀವಿ ನಾವು, ಏನು ಪಾಲ್ಗೊಳ್ಳುವಿಕೆ ಅಥವಾ ಭಾಗವಹಿಸುವಿಕೆ, ಪ್ರಜಾಪ್ರಭುತ್ವ ಏನಂತ ಇರುತ್ತೋ ಅದಾಗಲಿ, ಅಥವಾ ಮಲ್ಟಿ ಲೆವೆಲ್ ಗವರ್ನೆನ್ಸ್, ವಿವಿಧ ಸ್ತರದಲ್ಲಿ ಇರುವಂಥ ಆಡಳಿತ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಇದು ಯಾವತ್ತೂ ಕೂಡ ಇದನ್ನು ವಿರೋಧಿಸುವಂಥದ್ದನ್ನು ಈ ಸಿದ್ಧಾಂತ ಮಾಡುತ್ತೆ. ಇಟ್ ಈಸ್ ಆಫನ್ ಕ್ರಿಟಿಸೈಸ್ಡ್ ಆಸ್ ರಿಜಿಡ್ ಆ್ಯಂಡ್ ಅಥಾರಿಟೇರಿಯನ್, ಸೂಟೇಬಲ್ ಫಾರ್ ಆಟೋಕ್ರಾಟಿಕ್ ಆರ್ ಮೊನಾರ್ಕಿಕಲ್ ಸಿಸ್ಟಮ್ಸ್. ಈ ಸಿದ್ಧಾಂತವನ್ನು ಯಾವತ್ತೂ ನಾವು ನೋಡೋದೇನೆಂದರೆ ವಿಮರ್ಶೆ ಏನಿದೆ ಅಂತ ಟೀಕೆ ಏನು ಮಾಡಲಾಗ್ತದೆ ಅಂದರೆ ಇದು ಯಾವತ್ತೂ ಕಠಿಣವಾದದ್ದು ಮತ್ತು ನಿರಂಕುಶವಾದದ್ದು. ಇದು ಯಾವತ್ತೂ ಕೂಡ ನಿರಂಕುಶ ಪ್ರಭುತ್ವ ಅಥವಾ ರಾಜಪ್ರಭುತ್ವದ ವ್ಯವಸ್ಥೆ ಏನಿರ್ತೋ ಅದಕ್ಕೆ ಸೂಕ್ತವಾದದ್ದು ಅನ್ನೋದನ್ನು ಟೀಕಾಕಾರರು ಹೇಳುವಂಥದ್ದು. ಮತ್ತು ಫೀಚರ್ ನಂಬರ್ 10, ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸನ್ನು ನೋಡ್ತೀವಿ ನಾವು. ಅಂದರೆ ಈ ಲಕ್ಷಣಗಳಲ್ಲಿ ಬರೋಲ್ಲ, ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸನ್ನು ನೋಡೋಕೆ ಹೋದಾಗ ನಾವು ದಿಸ್ ಥಿಯರಿ ಡೆವಲಪ್ಡ್ ಡ್ಯೂರಿಂಗ್ ಎ ಟೈಮ್ ಆಫ್ ಅಬ್ಸಲ್ಯೂಟ್ ಮೊನಾರ್ಕೀಸ್ ಇನ್ ಯುರೋಪ್. ಈ ಸಿದ್ಧಾಂತದ ಯಾವುದು ಮೊನಸ್ಟಿಕ್ ಥಿಯರಿ ಆಫ್ ಸಾವರೆಂಟಿ ಇದೆಯಲ್ಲ, ಈ ಸಿದ್ಧಾಂತದ ಒಂದು ಐತಿಹಾಸಿಕ ಮಹತ್ವವನ್ನು ತೆಗೆದುಕೊಂಡು ನೋಡಿದಾಗ ನಾವು ಈ ಸಿದ್ಧಾಂತವು ಯುರೋಪ್ನಲ್ಲಿ ಇದ್ದಂತಹ ಏನು ರಾಜಪ್ರಭುತ್ವ ಏನಿತ್ತು, ನಿರಂಕುಶ ವ್ಯವಸ್ಥೆ ಇತ್ತಲ್ಲ, ಅದಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆಯಾಗಿತ್ತು ಇದು ಸಿದ್ಧಾಂತ. ಮತ್ತು
ಇಟ್ ರಿಫ್ಲೆಕ್ಟೆಡ್ ದ ನೀಡ್ ಫಾರ್ ಸೆಂಟ್ರಲೈಸ್ಡ್ ಸ್ಟೇಬಲ್ ಕಂಟ್ರೋಲ್ ಡ್ಯೂರಿಂಗ್ ಟೈಮ್ಸ್ ಆಫ್ ಇಂಟರ್ನಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ರೈಸಿಂಗ್ ನ್ಯಾಷನಲ್ ಐಡೆಂಟಿಟಿ. ಇದು ಯಾವತ್ತೂ ಕೂಡ ಕೇಂದ್ರೀಕೃತವಾದಂಥ ಒಂದು ವ್ಯವಸ್ಥೆ ಇರಬೇಕಾಗಿರುವಂಥದ್ದು ಕೆಲವು ರಾಜ್ಯಗಳಲ್ಲಿ ಯಾವತ್ತೂ ಕೂಡ ಕಾನ್ಫ್ಲಿಕ್ಟ್ ಇರುತ್ತೆ. ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹೋರಾಟಗಳು ಇರುವಂಥ ಸಂದರ್ಭಗಳಲ್ಲಿ ಘರ್ಷಣೆಗಳು ಇರುವಂಥ ಸಂದರ್ಭದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಸ್ಟೇಬಲ್ ಆಗಿ ಸ್ಥಿರವಾದಂಥ ಒಂದು ವ್ಯವಸ್ಥೆಯನ್ನು ತರುವುದಕ್ಕೆ ಇಂತಹ ಒಂದು ಈ ಸಿದ್ಧಾಂತ ಪ್ರತಿಪಾದನೆ ಮಾಡುವಂಥದ್ದು ಸರಿ ಇದೆ ಅನ್ನೋದನ್ನು ಹೇಳಲಾಗ್ತದೆ. ದೋ ಲೆಸ್ ರೆಲೆವೆಂಟ್ ಟುಡೇ ಆಗಿದ್ರೂ ಈ ಒಂದು ಈಗಿನ ಒಂದು ವ್ಯವಸ್ಥೆಯಲ್ಲಿ ಈಗಿನ ಒಂದು ದಿನಗಳಲ್ಲಿ ಇದು ಕಡಿಮೆ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಪ್ರಸ್ತುತತೆಯನ್ನು ಪಡ್ಕೊಂಡ್ರು ಕೂಡ ಇಟ್ ಪ್ಲೇಡ್ ಎ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಅರ್ಲಿ ಪೊಲಿಟಿಕಲ್ ಆ್ಯಂಡ್ ಲೀಗಲ್ ಥಾಟ್. ಆಗಿದ್ರೂ ಕೂಡ ಇದು ಮೊದಲನೇದಾಗಿ ಈ ರಾಜಕೀಯ ಮತ್ತು ನ್ಯಾಯಿಕವಾದಂತಹ ಕಾನೂನಾತ್ಮಕವಾದಂಥ ಚಿಂತನೆಗಳು ಏನು ನಡೀತು ಅದರಲ್ಲಿ ಈ ಸಿದ್ಧಾಂತವು ದೊಡ್ಡ ಮಟ್ಟದ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.